ಸಿರಿಗೆರೆಯ ತರಳಬಾಳು ಬೃಹನ್ಮಠ ಧಾರ್ಮಿಕ ಮತ್ತು ವೈಚಾರಿಕ ಚಿಂತನೆ ಮತ್ತು ವಿಚಾರಗಳಿಗೆ ಒತ್ತನ್ನು ನೀಡುವುದರ ಜೊತೆಗೆ ಸಾಂಸ್ಕೃತಿಕವಾಗಿ ತನ್ನದೇ ಆದ ಕೊಡುಗೆಯನ್ನು ನೀಡ್ತಾ ಬಂದಿದೆ. ಸಾಂಸ್ಕೃತಿಕ ಸ್ಪರ್ಧೆಗಳನ್ನು, ವೀರಗಾಸೆ ಸ್ಪರ್ಧೆಗಳನ್ನು, ಸಾಂಸ್ಕೃತಿಕ ನೃತ್ಯಗಳನ್ನು ಆಯೋಜಿಸುವ ಮೂಲಕ ಪ್ರತಿಭಾನ್ವಿತರಿಗೆ ಒಂದು ವೇದಿಕೆಯನ್ನು ಒದಗಿಸಿಕೊಡುವಂಥ ಕೆಲಸವನ್ನು ಮಾಡ್ತಾ ಬಂದಿದೆ. ಪ್ರತಿ ವರ್ಷ ಸಿರಿಗೆರೆಯಲ್ಲಿ ವೀರಗಾಸೆ ಸ್ಪರ್ಧೆಯನ್ನು ಏರ್ಪಡಿಸುವ ಮೂಲಕ ವೀರಗಾಸೆ ಪರಂಪರೆಯನ್ನು ಉಳಿಸುವ ಒಂದು ಪ್ರಯತ್ನಕ್ಕೆ ಪ್ರೋತ್ಸಾಹ ನೀಡ್ತಾ ಹಿರಿಯ ಗುರುಗಳು ಮತ್ತು ಹಿರಿಯ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರು ಹಾಗೂ ಪ್ರಸ್ತುತ ಪೀಠಾಧ್ಯಕ್ಷರಾದಂಥ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರು ಪ್ರೋತ್ಸಾಹ ನೀಡ್ತಾ ಬಂದಿದ್ದಾರೆ. ಪ್ರತಿ ವರ್ಷ ಭಜನಾ ಮೇಳವನ್ನು ಆಯೋಜಿಸ್ತಾ ಬರಲಾಗ್ತಾ ಇದೆ. ತರಳಬಾಳು ಹುಣ್ಣಿಮೆ ಮಹೋತ್ಸವದಲ್ಲಿ ಭಜನಾ ಮೇಳವನ್ನು ನಡೆಸ್ತಾ ಇದ್ದಾರೆ. ಈ ಭಜನಾ ಮೇಳದ ಅಂಗವಾಗಿ ವಿವಿಧ ಗ್ರಾಮಸ್ಥರು ಭಜನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಭಜನಾ ಸ್ಪರ್ಧೆಯಲ್ಲಿ ಈ ಭಜನೆ ಅಂತಕ್ಕಂಥದ್ದು ಕೇವಲ ಒಂದು ಸ್ಪರ್ಧೆಗಾಗಿ ಬಂದಿರತಕ್ಕಂಥದ್ದಲ್ಲ, ಅದನ್ನು ಮುಂದುವರಿಲಿ, ಆ ಪರಂಪರೆ ಮುಂದುವರಿಲಿ, ಇಂದಿನ ಒಂದು ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕು, ಭಜನಾ ಪರಂಪರೆ ಉಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಭಜನಾ ಸ್ಪರ್ಧೆಯನ್ನು ಆಯೋಜಿಸ್ತಕ್ಕಂಥದ್ದು. ಗ್ರಾಮಗಳಲ್ಲಿ ನಿತ್ಯದ ತಮ್ಮ ಕಾಯಕದ ಮೂಲಕ ಎಷ್ಟೇ ದಣಿವಾಗಿ ಮನೆಗೆ ಬಂದ ನಂತರವೂ ದೇವಸ್ಥಾನಗಳಲ್ಲಿ, ಮಂದಿರಗಳಲ್ಲಿ ಸೇರಿ ನಮ್ಮ ಜನಸಾಮಾನ್ಯರು ಭಜನಾ ಪದಗಳನ್ನು ಆಡ್ತಾ ಬಂದಿದ್ದಾರೆ. ತತ್ವ ಪದಗಳು, ಶರಣರ ವಚನಗಳು ಹಾಗೂ ದಾಸರ ಪದಗಳನ್ನು ಆಡ್ತಾ ಬಂದಿದ್ದಾರೆ. ತಮ್ಮದೇ ಆದಂತಹ ಶೈಲಿಯಲ್ಲಿ ಅವುಗಳನ್ನು ಕಟ್ಟಿ ಆಡ್ತಾ ಜನಮಾನಸಕ್ಕೆ ತಲುಪಿಸುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಈ ಭಜನೆ ಅಂತಕ್ಕಂಥದ್ದು ಕೇವಲ ಪದಗಳನ್ನು ಆಡುವುದು, ತಾಳವನ್ನು ಬಡಿಯುವುದು ಮಾತ್ರ ಅಲ್ಲ, ಈ ಮೂಲಕವಾಗಿ ತಮ್ಮ ಬದುಕಿನ ಮಾರ್ಗವನ್ನು ಕಂಡುಕೊಳ್ತಕ್ಕಂಥದ್ದು. ಬದುಕನ್ನು ರೂಪಿಸಿಕೊಳ್ಳಲಿಕ್ಕೆ ನಾವು ಯಾವ ನಿಟ್ಟಿನಲ್ಲಿ ಬದುಕು ಸಾಗಿಸಬೇಕು, ನಮ್ಮ ಬದುಕಿನ ಚಿಂತನೆಗಳು ಏನು, ಹಾಗೂ ಆ ತತ್ವಗಳಲ್ಲಿರ್ತಕ್ಕಂಥ ಸಾರವನ್ನು ಅರಿಯತಕ್ಕಂಥದ್ದು, ಇವುಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಈ ಭಜನಾ ಪರಂಪರೆ, ಭಜನಾ ಪದದ ಒಂದು ವಿಶೇಷತೆ. ಈ ಭಜನೆಗಳ ಈ ತಾಳಗಳು ಮತ್ತು ಈ ಮೇಳಗಳು ಈ ದಣಿದು ಬಂದಿರತಕ್ಕಂಥ ದೇಹಕ್ಕೆ ಒಂದಿಷ್ಟು ಮನಸ್ಸಿಗೆ ವಿಶ್ರಾಂತಿಯನ್ನು, ಮುದವನ್ನು ನೀಡುವ ಮೂಲಕ ರಾತ್ರಿ ನೆಮ್ಮದಿಯಾದ ನಿದ್ರೆಯನ್ನು ಸಹ ನೀಡ್ತದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಮ್ಮ ಗ್ರಾಮೀಣ ಜನರು ಬಹುತೇಕ ಎಲ್ಲರೂ ರೈತರೇ ಇದ್ದೇವೆ. ನಾವು ರೈತರು ಹೊಲ ಮನೆ ಕೆಲಸಗಳಲ್ಲಿ ಬೆಳಗ್ಗಿಂದ ಸಂಜೆವರೆಗೂ ಎಲ್ಲ ದುಡಿತೇವೆ. ಸಂಜೆ ರಾತ್ರಿಯ ಊಟದ ನಂತರ 1 ಗಂಟೆ 2 ತಾಸು ದೇವಸ್ಥಾನ ಮಂದಿರಗಳಲ್ಲಿ ಎಲ್ಲರೂ ಸೇರಿಕೊಂಡು ತಮ್ಮ ಅನುಭವಗಳನ್ನು, ಜನಪದ ಸಾಹಿತ್ಯದವನ್ನು ಹಾಗೂ ಶರಣರ ತತ್ವಗಳನ್ನು, ಪದಗಳನ್ನು ಆಡುವ ಮೂಲಕವಾಗಿ ತಮ್ಮ ನೋವುಗಳನ್ನು ಮರೆತಕ್ಕಂತಹ ಒಂದು ಪರಿಪಾಠವನ್ನು ರೂಢಿ ಮಾಡ್ಕೊಂಡು ಬಂದಿದ್ದೇವೆ. ಶರಣ ಪರಂಪರೆಯಲ್ಲಿ ಮುಂಚೂಣಿಯಲ್ಲಿ ಬರ್ತಕ್ಕಂಥದ್ದು ಬಸವೇಶ್ವರರು ಹಾಗೂ ವಿಶ್ವಬಂಧು ಮರುಳಸಿದ್ದರೆ ಬಸವೇಶ್ವರರ ಹಿರಿಯ ಸಮಕಾಲೀನರಾದಂತಹ ವಿಶ್ವಬಂಧು ಮರುಳಸಿದ್ದರು ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ಸಮಾಜಕ್ಕೆ ನೀಡಿದ್ದಾರೆ. ಕ್ರಾಂತಿ ಪುರುಷರಾದಂತಹ ವಿಶ್ವಬಂಧು ಮರುಳಸಿದ್ದರು ಬಸವೇಶ್ವರರ ಹಿರಿಯ ಸಮಕಾಲೀನರು. ಅಂದಿನಿಂದಲೂ 12ನೇ ಶತಮಾನದಿಂದ ಸಹ ತರಳಬಾಳು ಪರಂಪರೆ ಒಂದು ಬೆಳೆದು ಬಂದಿರತಕ್ಕಂಥದ್ದು. ಈ ತರಳಬಾಳು ಪರಂಪರೆಯ ಮುಂದುವರಿದ ಭಾಗವಾಗಿ ನಂತರದ ಸಿರಿಗೆರೆಯ ಮಠದಲ್ಲಿ ಮುಂದುವರಿತಕ್ಕಂಥ ಎಲ್ಲ ಪೀಠಾಧಿಪತಿಗಳು ಶರಣ ಪರಂಪರೆಯ ಈ ಭಜನಾ ಕಾರ್ಯಕ್ರಮಕ್ಕೆ ಎಲ್ಲರೂ ಒತ್ತು ಕೊಡ್ತಾ ಬಂದಿದ್ದಾರೆ. ಶರಣರ ತತ್ವಗಳನ್ನು ಮನೆಮನೆಗೆ ಮುಟ್ಟಿಸುವಂತಹ ಒಂದು ಕಾರ್ಯ ಆಗ್ತಾ ಇದೆ. ವಿಶ್ವಬಂಧು ಮರುಳು ಸಿದ್ಧರಾದಿಯಾಗಿ ಶರಣ ಸಂಕುಲವು ಎಲ್ಲರೂ ರಚನೆ ಮಾಡಿರ್ತಕ್ಕಂಥ ವಚನಗಳನ್ನು ಕಟ್ಟಿ ಆಡುವ ಒಂದು ವಿಶೇಷತೆ ಭಜನಾ ಪದಗಳು ಹಾಗೂ ತತ್ವ ಪದಗಳು, ದಾಸರ ಪದಗಳು, ಶಿಶುನಾಳ ಶರೀಫರ ಪದಗಳು ಎಲ್ಲವನ್ನು ಜನರ ಬದುಕಿನ, ತಮ್ಮ ಬದುಕು ಹೇಗಿರಬೇಕು, ತಮ್ಮ ಬದುಕಿನಲ್ಲಿ ಆಸುವಕ್ಕಾಗಿ ಏನನ್ನು ರೂಢಿಸ್ಕೊಳ್ಬೇಕು ಅನ್ನುವಂಥ ವಿಚಾರಗಳನ್ನು ಎಲ್ಲವನ್ನು ಅರಿತಕ್ಕಂಥ ಒಂದು ಪ್ರಯತ್ನ ಈ ಭಜನಾ ಕಾರ್ಯಕ್ರಮದ ಮೂಲಕ ನಡೀತದೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ಭಜನಾ ಕಲೆಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ತರಳಬಾಳು ಬೃಹನ್ಮಠ ತನ್ನದೇ ಆದಂತಹ ಒಂದು ಮಹತ್ವದ ಕೊಡುಗೆಯನ್ನು ನೀಡಿದೆ. ಈ ನಿಟ್ಟಿನಲ್ಲಿ ಚಿತ್ರದುರ್ಗ ಜಿಲ್ಲೆಯ ಭರಮಸಾಗರದಲ್ಲಿ ನಡೀತಾ ಇರತಕ್ಕಂಥ 9 ದಿನಗಳ ತರಳಬಾಳು ಹುಣ್ಣಿಮೆ ಮಹೋತ್ಸವದಲ್ಲಿ ಇಂದು ಭಜನಾ ಮೇಳಗಳನ್ನು ಆಯೋಜಿಸಲಾಗಿದೆ. ಸರ್ವರು ಬಂದು ಭಜನಾ ಕಾರ್ಯಕ್ರಮದಲ್ಲಿ ಅನುಭವಿಸಬೇಕು
ಅದಕ್ಕಾಗಿ ಅದನ್ನು ಆನಂದಿಸುವ ಮೂಲಕವಾಗಿ ತರಳಬಾಳು ಹುಣ್ಣಿಮೆಯ ಮಹೋತ್ಸವದ ಸಾರವನ್ನು ತಾವು ಪಡಿಬೇಕು, ಜ್ಞಾನವನ್ನು ಪಡೆಯುವ ಮೂಲಕವಾಗಿ ಇದೊಂದು ಬಗೆಯ ಸಂಚಾರಿ ವಿಶ್ವವಿದ್ಯಾನಿಲಯದ ರೀತಿ ತರಳಬಾಳು ಹುಣ್ಣಿಮೆ ಪ್ರತಿ ವರ್ಷ ಒಂದೊಂದು ಭಾಗದಲ್ಲಿ ನಡೆಯುವ ಮೂಲಕ ಜನರ ಮನದಲ್ಲಿ ಒಂದು ಜ್ಞಾನವನ್ನು, ವೈಚಾರಿಕತೆಯನ್ನು ಬಿತ್ತುವ ಕೆಲಸವನ್ನು ಮಾಡ್ತಾ ಇದೆ. ಹಾಗಾಗಿ ಬನ್ನಿ ಎಲ್ಲರೂ ತರಳಬಾಳು ಹುಣ್ಣಿಮೆಯಲ್ಲಿ ಭಾಗವಹಿಸಿ. ಶರಣಾರ್ಥಿ.